ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕಾರ. ನಾನು ಹೇಳೋದು ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ಸ್ಕಿಪ್ ಮಾಡಬೇಡಿ. ಗೋಲ್ ಗುಮ್ಮಟ್ ನೋಡಬೇಕು ಬಿಜಾಪುರದಲ್ಲಿ ಅನ್ನೋರು ಈ ವಿಡಿಯೋನ ಖಂಡಿತವಾಗಿ ನೋಡಬೇಕು. ಯಾಕೆಂದರೆ ಬಿಜಾಪುರಲ್ಲಿ ನೋಡಿ ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ. ನಾನು ಅಂದ್ಕೊಂಡಿದ್ದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನಾನು ತುಂಬ ದಿನ ಆದಮೇಲೆ ಹೋಗಿದ್ದೆ. ಸೊ ಇಲ್ಲಿ ಎಂಟ್ರೆನ್ಸ್ಗೆ ನೋಡಿ 20 ರೂಪೀಸ್ ಫೀಸ್ ಇರುತ್ತೆ, ಒಬ್ಬರಿಗೆ 20 ರೂಪಾಯಿ ಫೀಸ್ ಇರುತ್ತೆ. ತಗೊಂಡು ನಾವು ಗೋಲ್ ಗುಮ್ಮಟ್ ಹೋಗಿ ನೋಡಿ ಇವಾಗ ಸ್ಟಾರ್ಟ್ ಮಾಡಿ ಸ್ನೇಹಿತರೆ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಮಗ ಇಟ್ಕೊಂಡು ನಾವು ನಮ್ಮ ಫ್ಯಾಮಿಲಿ ಹೊರಗಡೆ ಬಿಟ್ಟು ಹೋಗ್ಬೇಡಿ. ತುಂಬ ಕಲ್ಲುಗಳು ನೋಡಿ ಈ ಥರ ಕಾಂಕ್ರೀಟ್ ಹಾಕಿರ್ತಾರೆ, ತುಂಬ ನೋವಾಗುತ್ತೆ. ಒಳಗಡೆ ಇಡೋದಕ್ಕೆಲ್ಲ ಜಾಗ ಇದೆ. ಸೊ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿದೆ ರಾಜ ಮಹಾರಾಜರು. ಸೊ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ರೈಡ್ನ. ಸೊ ನೋಡಿ ರಾಜ ಮಹಾರಾಜರು ಗುಂಡು ಹಾರಿಸಿದ್ದು. ಸೊ ಅದು ಗನ್ಗಳು ಹಿಂಗೆ ಇಲ್ಲಿ ಮುಂದೆ ಇಟ್ಟಿರ್ತಾರೆ. ಸೊ ನನಗೆ ಅದ್ರ ಬಗ್ಗೆ ಹೇಳೋದಕ್ಕೆ ಜಾಸ್ತಿ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಗನ್ಗಳು ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನಮ್ಮಮ್ಮ, ನಾನು, ನಮ್ಮ ವೈಫು, ನಮ್ಮ ಮಾವ ಅಂತೂ ಮನೆ ಬಿಟ್ಟು ಹೋಗೋದೇ ಇಲ್ಲ. ಸೊ ಅವರಿಗೆಲ್ಲ ಕರ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಸೊ ಎಲ್ಲ ಒಳಗಡೆಯಿಂದ ಯಾವ ರೀತಿ ಇದೆ ಅಂತ ನಾನು ತೋರಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ ಗೋಲ್ ಗುಮ್ಮಟ್ ಎಷ್ಟು ಚೆನ್ನಾಗಿ, ದಯವಿಟ್ಟು ಒಂದು ಸಮಯ ವಿಸಿಟ್ ಮಾಡಿ ಹೋಗಿ. ತುಂಬ ಕೆಲಸ ಅಂತ ನಾನು ಪ್ರೆಷರಲ್ಲಿದ್ದೆ. ಸೊ ಇದರಿಂದ ನಾನು ಹೋಗೋಕ್ಕಾಗ್ತಿರಲಿಲ್ಲ. ದಯವಿಟ್ಟು ನೋಡಿ, ತುಂಬ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋದಕ್ಕೆ. ನೋಡಿ ಅಲ್ಲಿ ಹೊರಗಡೆ ಎಲ್ಲ ಹಾಕಿರೋದು ಯಾವ ಥರ ಇದೆ ಅಂತ ಹೇಳಿ ತುಂಬ ಖುಷಿ ನೋಡೋದಕ್ಕೆ 2 ಕಣ್ಣು ಸಾಲದು. ಸೊ ನೋಡಿ ದಯವಿಟ್ಟು ಇದನ್ನು ಸ್ಕಿಪ್ ಮಾಡಬೇಡಿ. ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್ ಆಗಿರೋ ವಿಡಿಯೋ, ತುಂಬ ಜನಕ್ಕೆ ಬೇಕಾಗಿರೋ ವಿಡಿಯೋ. ಸೊ ನಿಮ್ಮ ನೋಡಿ ಬೇರೆಯವ್ರಿಗೆ ಶೇರ್ ಮಾಡಿ. ನೋಡಿ ಅಲ್ಲಿ ಮಹಾರಾಜರು ಡೆತ್ ಆಗಿರೋದು ಎಲ್ಲ ಬಂದ್ಬಿಟ್ಟು ಅಲ್ಲಿ ಎಲ್ಲ ಸಮಾಧಿಗಳು ಇಲ್ಲೇ ಇದ್ದಾವೆ. ನೋಡಿ ನಾನು ತೋರಿಸ್ಕೊಡ್ತೀನಿ. ಇಲ್ಲಿಂದ ಕೆಳಗಡೆಯಿಂದ ನೋಡಿ ಎಷ್ಟು ಚಿಕ್ಕ ಗುಹೆ ಅಂದರೆ ಗುಹೆ ಒಳಗಡೆಯಿಂದ ಹೋಗಿ ಮೇಲೆ ಹೋಗಿ ಎಲ್ಲ ವೀಡಿಯೋಗಳು ಮಾಡಿಕೊಂಡು ಎಲ್ಲ ಎಷ್ಟು ನೀಟಾಗಿದೆ. ಸೊ ನೋಡಿ ಸ್ನೇಹಿತರೆ ಇದರ ಒಳಗಡೆ, ಸೊ ನೋಡಿ ಇಲ್ಲಿ ಒಂದು ಇದು ಇದೆಯಲ್ಲ, ಈ ಡೋರ್ ಒಳಗಡೆ ಹೋಗಬೇಕಾಗತ್ತೆ. ಸೊ ಒಳಗಡೆ ಹೋಗಿ ಒಂದು ಸೈಡಲ್ಲಿ ನಾವು ಸೌಂಡ್ ಕೊಟ್ಟರೆ ಫುಲ್ ಇದ್ರ ಒಳಗಡೆ ಹೋದಾಗ ಯಾವ ರೇಂಜಿಗೆ ಮಾಡಿದ್ದಾರೆ ಆ ಕಾಲದಲ್ಲಿ ಈ ಕಲ್ಲುಗಳಿಂದ ಯಾವ ಥರ ಮಾಡಿರ್ಬೋದು ಸ್ನೇಹಿತರೆ. ನೋಡಿ ಎಷ್ಟು ಚಿಕ್ಕ ಗಲ್ಲಿ ಇದೆ. ಸೊ ಒಳಗಡೆ ಹೋಗ್ಬಿಟ್ಟು ನೋಡಿ ಇದು ಯಾವ ಥರ ಇದೆ ಅಂದರೆ ನೋಡ್ಬಿಟ್ಟು ಶಾಕ್ ಆಗೋಯ್ತು ನನಗೆ. ಸೊ ಆ ಸೌಂಡ್ ಒಂದು ಸೈಡಲ್ಲಿ ಕೂಗಾಡಿದ್ರೆ ಇನ್ನೊಂದು ಸೈಡಲ್ಲಿ ಸೌಂಡ್ ಬರುತ್ತೆ. ಸೊ ಅಲ್ಲಿ ಹೋಗಿ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತದೆ. ಮೈಂಡಲ್ಲಿ ಎಲ್ಲ ಇರೋದೆಲ್ಲ ಕ್ಲಿಯರ್ ಆಗಬೇಕು. ಅದಾದಮೇಲೆ ನಾನು ನೋಡಿ ಕಿವಿ ಕೊಟ್ಟು ಅಲ್ಲಿ ಎಲ್ಲ ಪೇಮೆಂಟ್ ಮಾತಾಡೋಕ್ಕೆ ಏನಾದ್ರು ಮಾತಾಡೋದ್ರಲ್ಲಿ ಕಿವಿ ಕೊಟ್ಟು ತಿಳಿಸುತ್ತೆ. ಸೊ ಅದಾದಮೇಲೆ ತುಂಬ ಕೂಲಾಗಿ ರಿಲ್ಯಾಕ್ಸ್ ಆಗ್ತಿರಲಿಲ್ಲ. ಅದಾದಮೇಲೆ ನಮ್ಮ ವೈಫ್ ಕೂತಲ್ಲಿ ಫುಲ್ ಸೀರಿಯಸ್ ಆಗಿ ಕೂತಿದ್ರು, ಟೈರ್ಡಾಗಿ ಬಂದು ಕೂತಿದ್ರು. ಸೊ ಅವ್ರ ಖುಷಿಗೋಸ್ಕರ ನೋಡಿ ಅಲ್ಲಿ ಬಂದು ಎಲ್ಲ ಎಂಜಾಯ್ ಮಾಡಿಕೊಂಡು ನಮ್ಮ ವೈಫ್ಗೆ ಪ್ರಪೋಸ್ ಮಾಡಿ ಎಲ್ಲ ಖುಷಿ ಪಡಿಸಿದೆ.